ಒಂದು ರಾಷ್ಟ್ರವು ಬಲಿಷ್ಠವಾಗಬೇಕಾದರೆ ಆ ರಾಷ್ಟ್ರದ ಬಳಿ ಇರುವ ಆಯುಧಗಳು ಕೂಡ ಒಂದು ಒಳ್ಳೆಯ ಫಲಿತಾಂಶ ಕೊಡುವಂತಹ ಆಯುಧಗಳಾಗಿರಬೇಕು. ಒಂದು ಒಳ್ಳೆಯ ಗುಣಮಟ್ಟ ಕೂಡ ಬೇಕು. ಭಾರತದ ಆಯುಧಗಳು ಯಾವ ರೀತಿ ವರ್ಕ್ ಆಗಿದೆ, ಚೀನಾದ ಆಯುಧಗಳು ಯಾವ ರೀತಿ ವರ್ಕ್ ಆಗಿದೆ, ಪಾಕಿಸ್ತಾನ ಟರ್ಕಿಯ ಆಯುಧಗಳು ಯಾವ ರೀತಿ ವರ್ಕ್ ಆಗಿದೆ ಅಂತ ಈ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಗೊತ್ತಾಗಿದೆ. ಈ ಬ್ರಹ್ಮೋಸ್ ಮಿಸೈಲ್ ಪಾಕಿಸ್ತಾನವನ್ನು ಯಾವ ರೀತಿ ಧ್ವಂಸ ಮಾಡಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರನೆ. ಆದರೆ ಇದರ ಜೊತೆ ಮತ್ತೊಂದು ಮಿಸೈಲ್ ಕೂಡ ಈ ಬ್ರಹ್ಮೋಸ್ಗೆ ಸಾಥ್ ಕೊಟ್ಟಿದೆ. ಆ ಮಿಸೈಲೇ ರುದ್ರಂ. ಇದೊಂದು ಏರ್ ಟು ಸರ್ಫೇಸ್ ಅಂದರೆ ಆಕಾಶದಿಂದ ನೆಲಕ್ಕೆ ಹಾರಿಸುವ ಒಂದು ಮಿಸೈಲ್ ಆಗಿದೆ. ಇದನ್ನು ಫೈಟರ್ ಜೆಟ್ ಮುಖಾಂತರ ಎದುರಾಳಿಯ ಈ ಆಂಟಿ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಹಾಗೆ ಅವರ ಬಳಿರುವ ಆಯುಧಗಳು ಏನಿವೆ, ಇವುಗಳನ್ನೆಲ್ಲ ಧ್ವಂಸ ಮಾಡುತ್ತೆ. ಈಗ ಭಾರತ ರುದ್ರಂ 4 ಎಂಬ ಮಿಸೈಲ್ ಅನ್ನು ಡೆವಲಪ್ ಮಾಡ್ತಿದೆ. ಇದು ರುದ್ರಂನ ಅಪ್ಗ್ರೇಡೆಡ್ ವರ್ಷನ್. ಈ ರುದ್ರಂ 3ಗೆ ಕಂಪೇರ್ ಮಾಡಿದರೆ ಈ ರುದ್ರಂ 4 ಏನಿದೆ ಇದೊಂದು ಸ್ವಲ್ಪ ಲೈಟ್ ವೆಯ್ಟ್. ಇದಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಇದಕ್ಕೆ ಅಳವಡಿಸಲಾಗಿದೆ. ಈ ರುದ್ರಂ 3 ಮಿಸೈಲ್ ಏನಿದೆ ಅದರ ರೇಂಜ್ ಸುಮಾರು 500 ಕಿಲೋಮೀಟರ್ ಇದ್ದರೆ, ಈಗ ಅಪ್ಡೇಟ್ ಮಾಡಲಿರುವ ರುದ್ರಂ 4ನ ಒಂದು ಕಿಲೋಮೀಟರ್ ರೇಂಜ್ ಅಂದರೆ ಸುಮಾರು 800 ಕಿಲೋಮೀಟರ್, ಅದಕ್ಕಿಂತ ಹೆಚ್ಚಲು ಇರಬಹುದು. ಕೇವಲ ಅಷ್ಟು ಮಾತ್ರವಲ್ಲ, ಗಂಟೆಗೆ ಸುಮಾರು 6800 ಕಿಲೋಮೀಟರ್ ಚಲಿಸುವಂತಹ ಒಂದು ವೇಗವನ್ನು ಪಡೆದುಕೊಂಡಿದೆ. ಇದು ಒಂಥರ ಗೇಮ್ ಚೇಂಜರ್ ಮಿಸೈಲ್ ಆಗಿ ಸಾಬೀತಾಗಿದೆ. ಅದಕ್ಕೆ ಇನ್ನಷ್ಟು ಹೈಟೆಕ್ ತಂತ್ರಜ್ಞಾನದ ಒಂದು ಟಚ್ ಕೊಡಲಾಗಿದೆ. ಈ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಹಾಗೂ ಚೀನಾಗೆ ಭಾರತದ ಮಿಸೈಲ್ ಶಕ್ತಿನ ಒಂದು ಅರಿವಾಗಿದೆ. ಹೀಗಾಗಿ ಅವರು ತಮ್ಮ ಬಳಿ ಇರುವ ಮಿಸೈಲ್ಗಳನ್ನು ಏನಾದರೂ ಪ್ರಯೋಗ ಮಾಡಿಯೇ ಮಾಡುತ್ತಾರೆ. ಈ ಭವಿಷ್ಯದಲ್ಲಿ ಪಾಕಿಸ್ತಾನದ ಜೊತೆ ಸಂಬಂಧ ಹೇಗಿರುತ್ತೋ ಅನ್ನೋದು ಗೊತ್ತಿಲ್ಲ. ಇದೇ ರೀತಿಯ ಸಂಘರ್ಷ ನಡೆದರೆ ಈ ಪಾಕಿಸ್ತಾನಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೆ ನಾವು ನಮ್ಮ ಮಿಸೈಲನ್ನು ಇನ್ನಷ್ಟು ಬಲಿಷ್ಠ ಮಾಡುತ್ತಿದ್ದೇವೆ. ಇದೊಂದು ಸಂಪೂರ್ಣವಾಗಿ ದೇಶೀಯವಾಗಿ ನಿರ್ಮಿಸಿದಂತಹ ಮಿಸೈಲ್. ಈ ಮಿಸೈಲನ್ನು ಭಾರತದ ಫೈಟರ್ ಜೆಟ್ಗಳಲ್ಲಿ ಅಳವಡಿಸಬಹುದು. ಈ ರುದ್ರಂ 4 ಮಿಸೈಲ್ ಏನಿದೆ ಸಂಪೂರ್ಣ ಪಾಕಿಸ್ತಾನ ಕವರ್ ಆಗುತ್ತೆ, ಹಾಗೆ ಚೀನಾದ ಕೆಲವೊಂದು ಭಾಗ ಕವರ್ ಆಗುತ್ತೆ. ಭಾರತದ ಈ ಮಿಸೈಲ್ ಶಕ್ತಿಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಅದನ್ನು ನಾವು ಈ ಆಪರೇಷನ್ ಸಿಂಧೂರದಲ್ಲಿ ನೋಡಿದ್ದೀವಿ.